ಇವತ್ತು ಈ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಯಾವ ಥರ ಬಳಕೆ ಆಗತ್ತೆ ಅಂತ ತೋರಿಸ್ತೀನಿ. ಈ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಕಾಮನಾಗಿ ನಾವು ನೈಲ್ ಪಾಲಿಷ್ ಮೇಲೆ ಕಲರ್ ನೈಲ್ ಪಾಲಿಷ್ ಹಾಕಿದ್ಮೇಲೆ ಹಾಕ್ತೀವಿ. ಅದು ಶೈನಿಂಗ್, ಒಳ್ಳೆ ಶೈನಿಂಗ್ ಇರೋದಕ್ಕೆ ಇಲ್ಲಿ ಡಿಫ್ರೆನ್ಸ್ ನೋಡ್ತಿರ್ಬೋದು. ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಹಾಕಿದ್ಮೇಲೆ ಒಳ್ಳೆ ಶೈನಿಂಗ್ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಕ್ತೀವಿ. ಸೊ ಅದು ಬಿಟ್ಟು ಬೇರೆದಕ್ಕೆ ಹೆಂಗೆ ಯೂಸ್ ಮಾಡ್ಬೋದು ಅಂದರೆ, 1 ಗ್ರಾಮ್ ಗೋಲ್ಡ್ ತೊಗೊಂಬಂದಿರ್ತೀವಿ, ಅದು ಬೇಗ ಕಪ್ಪಾಗ್ಬಿಡುತ್ತೆ. ಇಷ್ಟು ದಿನ ಅಂತ ಗ್ಯಾರಂಟಿ ಕೊಟ್ಟಿರ್ತಾರೆ. ಒಬ್ಬೊಬ್ಬ ಸ್ಕಿನ್ಗೆ ಇದು ಬೇಗ ಕಪ್ಪಾಗ್ಬಿಡತ್ತೆ. ನಮ್ಮ ಸ್ಕಿನ್ ಕೂಡ ಇಚ್ಚಿಂಗ್ ಆಗುತ್ತೆ. ನೀವು 1 ಗ್ರಾಮ್ ಗೋಲ್ಡ್ ತಂದ ತಕ್ಷಣ ಈ ಕೆಲಸ ಮಾಡಿ. ಏನಪ್ಪ ಅಂದರೆ, ಈ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಇದೆಯಲ್ಲ, ಅದನ್ನ ನೀಟಾಗಿ ಹಚ್ಕೊಂಬಿಡಿ. ಫುಲ್ಲು ಕೈಗೆ ತೊಗೊಂಡು ಹಚ್ಕೊಂಬಿಡಿ ನೀಟಾಗಿ. ಇದು ಹಚ್ಚೋದ್ರಿಂದ ಏನಪ್ಪ ಆಗತ್ತಂದರೆ, ಸ್ಕಿನ್ ಇರಿಟೇಷನ್ ಆಗೋದಿಲ್ಲ, ಜೊತೆಗೆ ಕಪ್ಪಾಗೋದನ್ನ ಸ್ವಲ್ಪ ತಡೆಯುತ್ತೆ. ಇದು ಈ ನೈಲ್ ಪಾಲಿಷ್ ಹಾಕಿದ್ದೀವಲ್ಲ ಅದು. ಆದ್ದರಿಂದ ಈ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶು ಇದ್ರ ಕಾಸ್ಟ್ ಏನು ಜಾಸ್ತಿ ಏನಿರಲ್ಲ. ಒಂದು 20 ರೂಪಾಯಿಗೆಲ್ಲ ಸಿಗ್ಬಿಡತ್ತೆ ಚೆನ್ನಾಗಿರೋದು. ಆರಾಮ್ಸೆ ತೊಗೊಂಬಂದು ನೀವು ಬಳಸ್ಕೋಬೋದು. ನೀಟಾಗಿ ಬಳಿದ್ಬಿಟ್ಟು ಡ್ರೈ ಆಗಕ್ಕೆ ಬಿಟ್ಬಿಡಿ. ಹಾಗೆ ಬಳಿದ್ಬಿಟ್ಟು ಮತ್ತೆ ಹಾಗೆ ಹಾಕ್ಕೊಂಬಿಡ್ಬೇಡಿ, ಸ್ಕಿನ್ಗೆಲ್ಲ ಅಂಟುತ್ತೆ. ಡ್ರೈ ಆಗೋಕ್ಕೆ ಒಂದು 10 ನಿಮಿಷನೂ ಬೇಕಾಗಲ್ಲ, 5 ನಿಮಿಷದಲ್ಲಿ ಡ್ರೈ ಆಗಿಬಿಡತ್ತೆ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ವರ್ಕ್ ಬ್ಲೌಸು ಸಾವಿರಗಟ್ಟಲೆ ಕೊಟ್ಟು ಮಾಡಿಸಿರ್ತೀವಿ. ಈ ಎಕ್ಸ್ಪೆಷಲಿ ಈ ಸ್ಟೋನ್ ವರ್ಕ್ ಮಾಡಿಸಿದ್ರೆ ಅಂತೂ ಬಳಸ್ತಾ ಬೇಗ ಕಪ್ಪಾಗಿಬಿಡತ್ತೆ. ಸೊ ಆ ಟೈಮಲ್ಲಿ ನೀವು ಈ ನೈಲ್ ಪಾಲಿಷ್ನ ನೀವು ಬಳಸೋದ್ರಿಂದ ಬೇಗ ಕಪ್ಪಾಗಲ್ಲ. ಮತ್ತು ಆ ಬ್ರೈಟ್ನೆಸ್ ಏನಿರುತ್ತೋ ಅದು ಶೈನಿಂಗು ಹಾಗೆ ಇರೋದಕ್ಕೆ ಇದು ನೈಲ್ ಪಾಲಿಷ್ ಹೆಲ್ಪ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಇದು ಕ್ಲಾತ್ಗೆ ಅಂದರೆ ಬಟ್ಟೆಗೆ ಟಚ್ ಆಗದಿರಂಗೆ ನೀಟಾಗಿ ನಿಧಾನವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಬೋದು, ಆದರೆ ತುಂಬ ದುಡ್ಡು ಕೊಟ್ಟು ನಾವೆಲ್ಲ ಹಾಕ್ಸಿರ್ತೀವಲ್ವ, ಸ್ವಲ್ಪ ಟೈಮ್ ಹಾಕೋದ್ರಲ್ಲಿ ಏನು ತಪ್ಪೇನಿಲ್ಲ. ನಿಧಾನವಾಗಿ ಸ್ಟೋನ್ ಮೇಲೆ ಹಾಕೋದ್ರಿಂದ ಆ ಸ್ಟೋನ್ ಕೂಡ ಬಿಡೋದಿಲ್ಲ, ಅದ್ರ ಶೈನಿಂಗ್ ಆಗಲಿ ಹಾಗೆ ಇರುತ್ತೆ. ಮತ್ತು ಆ ಮಣಿ ಸ್ಟಿಕ್ ಆನ್ ಆಗಿಬಿಡತ್ತೆ ನೀಟಾಗಿ. 3ನೇ ಟಿಪ್ ನೋಡೋದಾದರೆ, ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿ ಎಲ್ಲ ತೊಗೊಂಬಂದಿರ್ತೀವಿ. ಸ್ಟೋನ್ ಅಂದರೆ ಈ ಎಕ್ಸ್ಪೆಷಲಿ ಮಕ್ಳಿಗೆ ತುಂಬ ಇಷ್ಟ ಆಗತ್ತೆ. ಅಂಥ ಟೈಮಲ್ಲಿ ಈ ತೊಗೊಂಬಂದಾಗ ಬಳಸ ಸ್ಟೋನ್ ಯಾವಾಗ ಬಿದ್ದೋಗುತ್ತೋ ಗೊತ್ತೇ ಆಗೋಲ್ಲ. ಈವನ್ ಈ ಬಳೆಗಳು ಅಷ್ಟೇ, ಆ ಬ್ರೈಟ್ನೆಸ್ ಹೋಗ್ಬಿಡತ್ತೆ. ಆ ಟೈಮಲ್ಲಿ ಈ ನೈಲ್ ಪಾಲಿಷ್ನ ನೀವು ಹಾಕಿಡೋದ್ರಿಂದ ಸ್ಟೋನು ಸ್ಟಿಕ್ ಆಗಿಬಿಡತ್ತೆ. ಜೊತೆಗೆ ಆ ಬ್ರೈಟ್ನೆಸ್ಸು ಶೈನಿಂಗ್ ಹಾಗೆ ಇರುತ್ತೆ, ಬೇಗ ಹೋಗೋದಿಲ್ಲ. ನೋಡಿ, ಈ ಥರ ನಿಧಾನವಾಗಿ ಬಳದ್ಬಿಡಿ. ಎಷ್ಟು ದಿನ ಇರುತ್ತೆ ಏನು ಎತ್ತ ಅಂತ ಅದೆಲ್ಲ ನಾವು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ನೋಡ್ಕೊಳ್ಳಿ, ನೀವು ಬಳಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಈಗ ಬಳೆಗೂ ಹಾಕ್ಕೋತೀನಿ. ಇದು ಹೊಸ ಬಳೆ ನಂದು, ಇನ್ನೂ ಯೂಸ್ ಮಾಡಿಲ್ಲ, ಹಾಕ್ಕೊಂಡು ತೋರಿಸ್ತೀನಿ. ಆ ಶೈನಿಂಗ್ ಅಷ್ಟೇ, ಬೇಗ ಹಾಳಾಗದೇ ಇರೋಂಗೆ ಹೆಲ್ಪ್ ಮಾಡುತ್ತೆ ಇದು. ನೆಕ್ಸ್ಟ್ ಟಿಪ್ ನೋಡೋಣ. ಇದು ಬಟನ್, ಗಂಡು ಮಕ್ಕಳದಾಗಿರ್ಬೋದು, ಹೆಣ್ಮಕ್ಳದಾಗಿರ್ಬೋದು, ಮಕ್ಕಳದಾಗಿರ್ಬೋದು. ಶರ್ಟ್ ಬಟನ್ ಏನಿರುತ್ತೋ ಅದು ಒಂದೊಂದ್ಸಲಿ ಗೊತ್ತಿಲ್ಲದೇನೆ ಲೂಸ್ ಆಗಿಬಿಡತ್ತೆ. ಹಾಕ್ಕೊಳ್ಳೋ ಟೈಮಲ್ಲೇ ನಾವು ನೋಡ್ಕೊತೀವಿ. ಅದಕ್ಕೆ ಮೊದಲು ನೀವೇನು ಮಾಡ್ತೀರಾ ಅಂದರೆ, ಮಕ್ಕಳು ಬೇಗ ಕಿತ್ತಾಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಈ ನೈಲ್ ಪಾಲಿಷ್ನ ನೀವು ಹಾಕಿಟ್ಬಿಟ್ರೆ ಆ ಥ್ರೆಡ್ಡಿಂದ ಆ ಬಟನ್ಗೆ ಸ್ಟಿಕ್ ಆನ್ ಆಗಿಬಿಡತ್ತೆ, ಟೈಟಾಗಿ ಕೂತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈ ಥರ ಕಾರ್ಡ್ಸು ಏನಾದರೂ ಆರ್ಟ್ ವರ್ಕ್ ಮಾಡ್ತಾ ಇರ್ತೀರ, ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರೆ, ಇಲ್ಲ ನೀವೇ ಏನೊಂದು ಪೋಸ್ಟ್ ಮಾಡಬೇಕು, ಆ ಟೈಮಲ್ಲಿ ಗಮ್ ಸಿಗಲ್ಲ. ಆಗ ಈ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಇದ್ದರೆ ಮನೆಯಲ್ಲಿ ಪಟ್ಟಂತ ಒಂದು ಲೇಯರ್ ಹಚ್ಬಿಟ್ಟು ನೀವು ಅಂಟಿಸ್ಬಿಟ್ರೆ ನೀಟಾಗಿ ಅಂಟಿಬಿಡತ್ತೆ, ಸ್ಟಿಕ್ ಆಗಿಬಿಡತ್ತೆ. ಗಮ್ ಇಲ್ದಿದ್ದ ಟೈಮಲ್ಲಿ ಇದು ಕೂಡ ಗಮ್ ಥರ ಕೆಲಸ ಮಾಡುತ್ತೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕೂತಿದೆ ಅಂತ. ಈ ಥರ ಟಿಕ್ ಟಾಕ್ ಪಿನ್ಸ್ ಏನಿರುತ್ತೆ, ತಂದ ತಕ್ಷಣ ಈ ನೈಲ್ ಪಾಲಿಷ್ ಹಚ್ಚೋದ್ರಿಂದ ಆ ಬ್ರೈಟ್ನೆಸ್ಸು ಶೈನಿಂಗ್ ಹೋಗೋದಿಲ್ಲ. ಬಳಸ್ತಾ ಶೈನಿಂಗ್ ಹೋಗ್ಬಿಡತ್ತೆ, ಹಾಕ್ಕೊಳ್ಳೋದಕ್ಕೆ ಬೇಜಾರಾಗತ್ತೆ. ಸೊ ಆ ಟೈಮಲ್ಲಿ ಈ ನೈಲ್ ಪಾಲಿಷ್ ಮೊದಲೇ ಹಚ್ಚಿಟ್ಬಿಟ್ರೆ ನೀವು ಡ್ರೈ ಮಾಡಿಬಿಟ್ಟು ನೀವು ಬಳಸೋದ್ರಿಂದ ಬೇಗ ಆ ಶೈನಿಂಗು ಹಾಳಾಗಲ್ಲ. ಶೈನಿಂಗ್ ಹಾಗೆ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಈ ನೈಲ್ ಪಾಲಿಷ್. ಈಗ ಕೊನೆಯದಾಗಿ ನೋಡೋದಾದರೆ, ಇದು ಸುಮ್ಮನೆ ನಾನೇ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಒಂದು ಕೀ ಬಂಚನ್ನು ಮಾಡಿದ್ದೀನಿ. ಇದು ಮಕ್ಕಳ ಆ್ಯಕ್ಟಿವಿಟೀಸ್ ಕೊಟ್ಟಾಗ ಏನಾದರೂ ಮಾಡುವಾಗ ಇದು ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ನೇಮೆಲ್ಲ ಬರೆದಿರ್ತೀರಲ್ಲ, ಬೇಗ ಅಳಿಸೋಗ್ಬಿಡುತ್ತೆ ಅನ್ನೋ ಟೆನ್ಷನ್ ಬೇಡ. ಆ ಟೈಮಲ್ಲಿ ನೇಮ್ ಏನಾದರೂ ಬರೆದಿದ್ರೆ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಹಾಕಿ, ಯಾಕಂದರೆ ಅಳಿಸ್ದೇ ಇರೋಂಗೆ ಕಾಪಾಡುತ್ತೆ. ಮತ್ತು ನೀವು ಜೆಲ್ ಪೆನ್ನಲ್ಲಿ ಬರೆಯೋ ಆಗಿಲ್ಲ, ಅದು ಮೊದಲೇ ಹೇಳ್ತಾ ಇದ್ದೀನಿ. ಸ್ಕೆಚ್ ಪೆನ್ನಲ್ಲಿ ಬರೆದಿರೋದ್ರ ಮೇಲೆ ನೀವು ಈ ನೈಲ್ ಪಾಲಿಷ್ ಹಾಕೋ ಆಗಿಲ್ಲ. ಏನಿದ್ರು ಬಾಲ್ ಪೆನ್ನಲ್ಲಿ ಹಾಕಿದ್ರೆ
ಈ ಥರ ನೀಟಾಗಿ ಸ್ಟಿಕ್ ಆನ್ ಆಗುತ್ತೆ. ಮತ್ತು ನಾನಿಲ್ಲಿ ಬ್ರೌನ್ ಕಲರ್ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ನೀವು ಬ್ಲ್ಯಾಕ್ ಅಥವಾ ವೈಟ್ ಕಾರ್ಡ್ಬೋರ್ಡ್ ತೊಗೊಂಡ್ರೆ ನೀಟಾಗಿ ಇರುತ್ತೆ, ನೀಟಾಗಿ ಕಾಣುತ್ತೆ. ಯಾವುದೇ ರೀತಿಯ ಪ್ಯಾಚ್ ಕಾಣೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ವೈಟು ಬ್ಲ್ಯಾಕ್ ಸಿಗದೇ ಇರೋ ಕಾರಣ ನಾನಿಲ್ಲಿ ಬ್ರೌನ್ ಕಲರ್ ಕಾರ್ಡ್ಬೋರ್ಡ್ ಮೇಲೆ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಈ ಸಲ ಆ್ಯಕ್ಟಿವಿಟಿ ಮಾಡುವಾಗ ಈ ಟಿಪ್ನ ನೀವು ಟ್ರೈ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ನೇಹಿತರೆ, ನೋಡಿದಾಗ ಇವತ್ತು ಒಂದು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶಿಂದ ಎಷ್ಟೊಂದು ಉಪಯೋಗಗಳಿದೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ವೆರಿ ಮಚ್.